ಬೆಂಗಳೂರಿನ ಬೈಕ್ ಸವಾರರೇ ಪಾದಚಾರಿಗಳೇ ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರೂ ಪ್ರಾಣಕ್ಕೆ ಕುತ್ತು ಬರುತ್ತೆ, ಹುಷಾರ್. ಗಾಳಿಪಟ ದಾರದಿಂದ ಪಾದಚಾರಿಯ ಕಾಲಿಗೆ ಗಾಯವಾಗಿದೆ. ಹೇಗೆ ಓಡಾಟ ಮಾಡಿದ್ರೂ ಕಷ್ಟ ಆಗೋಗ್ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಬೈಕ್ ಸವಾರನಿಗೆ ತಗುಲಿದೆ. ದಾರ ಬಿಡಿಸೋದಕ್ಕೆ ಹೋದಂತಹ ವ್ಯಕ್ತಿಗೆ ಗಾಯ. ಹೆಬ್ಬಾಳದ ಆರ್ಟಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದಂತಹ ಪಾದಚಾರಿ ನಾಗಾರ್ಜುನ ರಸ್ತೆಯಲ್ಲಿ ಗಾಳಿಪಟದ ದಾರ ಬೈಕ್ ಸವಾರನಿಗೆ ಅಡ್ಡ ಸಿಕ್ಕಾಕೊಂಡಿದೆ. ಇದನ್ನ ಗಮನಿಸಿದಂತಹ ನಾಗಾರ್ಜುನ ದಾರ ಬಿಡಿಸೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದ. ಈ ಸಂದರ್ಭದಲ್ಲಿ ಕಾರು ಆ ದಾರವನ್ನ ಎಳೆದುಕೊಂಡು ಹೋಗಿದೆ. ಕಾರು ಹೋದ ರಭಸಕ್ಕೆ ನಾಗಾರ್ಜುನ ಕಾಲಿನ 3 ನರಗಳು ಕಟ್ಟಾಗೋಗ್ಬಿಟ್ಟಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳು ನಾಗಾರ್ಜುನ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜಿಬಿಎ ಕಸದ ಆಟೋ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಯುವಕ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಒಂದು ಸಣ್ಣ ದಾರ ನಮ್ಮ ಪ್ರಾಣಕ್ಕೆ ಯಾವ ರೀತಿಯಾಗಿ ಕುತ್ತನ್ನ ತರುತ್ತೆ ಅಂತ ಹೇಳಿ. ಈ ಗಾಳಿಪಟ ಹಾರಾಟ ಮಾಡಿದವರು ಸರಿಯಾಗಿ ದಾರವನ್ನ ಎತ್ತಿ ಡಸ್ಟ್ಬಿನ್ಗೆ ಹಾಕಬೇಕಾಗಿತ್ತು. ಆದರೆ ಅದ್ಯಾವುದನ್ನು ಮಾಡಿಲ್ಲ. ಅಥವಾ ಈ ಜಿಬಿಎ ಅವರು ಬೆಳಗ್ಗೆ ಹೊತ್ತು ಕಸ ಗುಡಿಸುವಂತಹ ಸಂದರ್ಭದಲ್ಲಿ ಆ ದಾರ ಸಿಕ್ಕಿದಾಗ ಅದನ್ನು ತೆಗೆದು ಡೆಸ್ಟ್ರಾಯ್ ಮಾಡಬೇಕಾಗಿತ್ತು. ಅದ್ಯಾವುದು ಆಗಿಲ್ಲ. ಸೊ ಹಾಗಾಗಿ ಇದೀಗ 3 ನರ ಕಟ್ಟಾಗಿದೆ. ನಾಗಾರ್ಜುನ ಕಾಲಿನ ನರ. ನಮಸ್ತೆ, ನನ್ನ ಹೆಸರು ನಾಗಾರ್ಜುನ ಅಂತ. PBMPಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಆಟೋ ಡ್ರೈವರು, ವಾರ್ಡ್ ನಂಬರ್ 20. ಇದೇ ಥರ ಬೆಳಗ್ಗೆ ಕೆಲಸ ಮಾಡುವಾಗ ಒಂದು ಇನ್ಸಿಡೆಂಟ್ ಆಗಿದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ದಾರಿಯೆಲ್ಲ ಹೋಗ್ತಾಯಿದ್ದೀನಿ. ಪಕ್ಕದಲ್ಲಿ ಪಬ್ಲಿಕ್ಗೆ ದಾರ ಡಿಸ್ಟರ್ಬೆನ್ಸ್ ಆಗಿ ಗಾಳಿಪಟಕ್ಕೆ ಬಿಡೋ ದಾರ ಸೇರಿಕೊಂಡಿತ್ತು. ಸರಿ ಅಂತ ನಾನು ಆ ದಾರಿಯಲ್ಲಿ ನಡ್ಕೊಂಡು ಹೋದೆ. ಅದೇನು ನೋಡಿ ಬಿಡಿಸ್ಬಿಡೋಣ ಅಂತ. ಅನ್ಎಕ್ಸ್ಪೆಕ್ಟೆಡ್ ನನ್ನ ಕಾಲು ತಗುಲ್ಕೊಂಡು ಕಾರಿಗೆ ತಗುಲ್ಕೊಂಡು ಕಾಲು ಕಟ್ಟಾಗ್ಬಿಟ್ಟಿದೆ. ಫುಲ್ಲು ಓಪನ್ ಆಗಿ ಫುಲ್ ಬ್ಲಡ್ ಹೋಗ್ತಾಯಿದೆ. ಪಬ್ಲಿಕ್ ತೊಗೊಂಡು ಬಂದು ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ESI ಇದೆ, ಬಟ್ ಸದ್ಯ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಗಮೇಶ್, ಯಾವಾಗ ಆಗಿರುವಂತಹ ಘಟನೆ ಇದು? ಸದ್ಯಕ್ಕೆ ನಾಗಾರ್ಜುನ್ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ? 3 ನರ ಕಟ್ಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದರಿಂದ ಜೀವಕ್ಕೇನು ಅಪಾಯ ಇಲ್ವಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಮ್ಯ, ಏನು ಜನವರಿ 31ರ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಏನು ಈ ವ್ಯಕ್ತಿ ಜಿಬಿಯ ಒಂದು ಕಸದ ಒಂದು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಏನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಏನು ರಸ್ತೆಯಲ್ಲಿ ಏನು ಗಾಳಿಪಟಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಂಜಾ ದಾರವನ್ನ ಒಂದು ಬೈಕಿಗೆ ಸಿಲುಕಿಕೊಂಡಿರುತ್ತೆ. ಆ ಬೈಕಿಗೆ ಸಿಲುಕಿಕೊಂಡಿರುವುದನ್ನು ಗಮನಿಸಿ ಒಂದು ಬಿಡಿಸುವ ಒಂದು ಕೆಲಸ ಮಾಡಿರ್ತಾನೆ. ಆದ್ರೆ ಆ ಬಿಡಿಸುವ ಸಂದರ್ಭದಲ್ಲಿ ಅವನ ಕಾಲಿಗೆ ಸುತ್ತಿಕೊಳ್ಳುತ್ತೆ. ಈ ಕಾಲಿಗೆ ಸುತ್ತಿಕೊಳ್ಳುವುದು ಅವನಿಗೆ ಗೊತ್ತಾಗಿರುವುದಿಲ್ಲ. ಹಾಗಾಗಿ ಒಂದು ಕಾರನ್ನ ಹೋಗಿರುತ್ತೆ. ಆ ಕಾರ್ಗೆ ಕೂಡ ಆ ಮಾಂಜಾ ದಾರವನ್ನ ಸಿಕ್ಕಿಕೊಂಡಿರುವುದರಿಂದ ಆ ಕಾರು ಮುಂದೆ ಹೋಗ್ತಿದ್ದಂತೆ ಅವನ ಕಾಲಿಗೆ ಸುತ್ತಿಕೊಂಡು ಆ ಸುತ್ತದಂತೆ ಅವನಿಗೆ ಆವಾಗ ಗೊತ್ತಾಗುತ್ತೆ. ಹಾಗಾಗಿ ಅವನು ಅಲ್ಲಿ ತಿಳಿದಂತೆ ಅವನು ಕಿರ್ಚಾಡ್ತಾನೆ. ಆ ಕಿರ್ಚಾಡ ಸಂದರ್ಭದಲ್ಲಿ ಅಕ್ಕಪಕ್ಕ ಇದ್ದಂತಹ ವ್ಯಕ್ತಿಗಳನ್ನು ಏನಾಯ್ತು ಅಂತ ಅಲ್ಲಿನ ಗಮನಕ್ಕೆ ಬಂದು ಈ ಮಾಂಜಾರ ಒಂದು ಸಿಲುಕಿರುವುದು ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿದ್ದ ಸ್ಥಳೀಯರು ಒಂದು ಖಾಸಗಿ ಆಸ್ಪತ್ರೆಗೆ ಒಂದು ರವಾನಿಸುವ ಕೆಲಸ ಮಾಡ್ತಾರೆ. ಸದ್ಯ ಈಗ ಅವನು ವ್ಯಕ್ತಿಯನ್ನು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದು ಆ ಕಾಲಿನ ಒಂದು 3 ನರಗಳು ಕಟ್ಟಾಗಿವೆ ಅಂತ ವೈದ್ಯರು ತಿಳಿಸಿದ್ದಾರೆ. ಜೊತೆಗೆ ಈ ಕಟ್ಟಾಗಿರುವುದರಿಂದ ಜೀವಕ್ಕೆ ಯಾವುದೇ ಅಪಾಯವಿಲ್ಲ. ಇನ್ನು 3-4 ತಿಂಗಳಲ್ಲಿ ಅವನು ಚೇತರಿಸಿಕೊಳ್ಳಬಹುದು ಅಂತ ಸದ್ಯ ವೈದ್ಯರು ಕೊಟ್ಟಿರುವ ಮಾಹಿತಿ. ರಮ್ಯಾ, ಥ್ಯಾಂಕ್ ಯು ತಮ್ಮ